ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ದಿನ ಬಂದು ಕ್ರಿಸ್ಮಸ್ ದಿನ ಆಗಿರುತ್ತೆ. ಸಾರಿ ಫಾರ್ ದ ಲೇಟ್ ಅಪ್ಲೋಡಿಂಗ್ ವ್ಲಾಗ್. ಬಟ್ ಎಡಿಟಿಂಗ್ ಮಾಡೋಕ್ಕೆ ಇಬ್ಬರು ಮಕ್ಕಳು ಇರೋದ್ರಿಂದ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅಷ್ಟೇ. ಮತ್ತು ಅಲ್ಲಿಂದ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಗಿಬಿಡ್ತು ಒಂದು ವಾರ. ಹಾಗಾಗಿ ಎಲ್ಲ ಸ್ವಲ್ಪ ಡಿಲೇ ಆಗೋಯಿತು. ನನ್ನ ಫ್ರೆಂಡು ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ವಿ. ನಿಮ್ಮ ವ್ಲಾಗ್ ಏನೂ ಮಾಡಿರಲಿಲ್ಲ. ಈ ಸಲಿಗೆ ಕ್ರಿಸ್ಮಸ್ಗೆ ಇನ್ವೈಟ್ ಮಾಡಿದರು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಅವರೇ ಇನ್ವೈಟ್ ಮಾಡೋದನ್ನೆಲ್ಲ ಕಳಿಸಿರ್ತಾರೆ ಎಷ್ಟೊತ್ತಿಗೆ ಏನು ಅಂತೇಳಿ ಹೇಳಿದರು. ಸರಿ ಇನ್ನೇನು ಮಾಡೋದು, ಹೋಗಿ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಮೆಸೇಜೆಲ್ಲ ಕಳಿಸಿದ್ರು. ಹಾಗಾಗಿ ಈ ಥರ ರೆಡಿ ಆಗಿಬಿಟ್ಟು ಸಿಂಪಲ್ಲಾಗೆ ರೆಡಿಯಾಗಿ ಹೋದೆ. ಬಟ್ ಆದರೂ ಬರೋ ಅಷ್ಟೊತ್ತಿಗೆ ಪಾಚ್ಕೊಂಡೆ ಬಂದು ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಇತ್ತು. ನಾನು ಸ್ವಲ್ಪ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಇನ್ನೂ ಬೇಡ, ನಾನು ಮನೇಲಿ ದೋಸೆ ತಿಂದು ಬಂದಿದ್ರಲ್ವ, ಹಾಗಾಗಿ ಅಮ್ಮದು ಮತ್ತು ಗಾಡಿ ವೆಹಿಕಲ್ಸು ಸ್ವಲ್ಪ ಬರ್ತಾಯಿದೆ ಫ್ರೆಂಡ್ಸ್. ಇಗ್ನೋರ್ ಮಾಡಿ, ಯಾಕೆಂದರೆ ಟೈಮೇ ಸಾಕಾಗ್ತಿಲ್ಲ. ಎಲ್ಲಿ ಹೋದ್ರೂ ಸೌಂಡ್ ಅಂತೂ ಇದ್ದೇ ಇದೆ. ಹಾಗಾಗಿ ಡಿಲೇ ಆದಷ್ಟು ಡಿಲೇ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿಂದ ಶಿವಾಜಿನಗರ ಚರ್ಚ್ಗೆ ಬಂದೆ. ಶಿವಾಜಿನಗರ ಚರ್ಚಿಗೆ ಹೋದ್ವಿ. ಅಲ್ಲಿಂದ ನೋಡಿ ಶಿವಾಜಿನಗರ ಚರ್ಚ್ಗೆ ಬಂದ್ವಿ. ನಾವು ವರ್ಷ ಕೂಡ ಹೋಗೋದ್ರಿಂದ ಬಂದು ಇಲ್ಲಿ ಒಂದ್ಸಲ ವಿಸಿಟ್ ಮಾಡ್ತೀವಿ. ವರ್ಷಕ್ಕೊಂದು ಟೈಮ್ ಹೋಗ್ತೀವಲ್ವ, ಹಾಗಾಗಿ ಕ್ರಿಶ್ಚಿಯನ್ಸ್ ಅವ್ರಿಗೆ ಗೊತ್ತಿರುತ್ತೆ. ಇದು ಅವ್ರದ್ದು ಸ್ಟೋರಿ ಪ್ರಕಾರ ಅದು ಎಲ್ಲ ಗೊಂಬೆಗಳನ್ನೆಲ್ಲ ಇದು ಮಾಡಿರ್ತಾರೆ. ನಮಗೆ ದಸರಾದಲ್ಲಿ ನಾವು ಮಾಡ್ತೀವಲ್ಲ ಆ ಥರನೇ ಸೇಮ್ ಅವರು ಈ ರೀತಿ ಮಾಡಿರ್ತಾರೆ. ಅವರು ಯಾವ ರೀತಿ ಇದ್ದರು, ಯಾವ ರೀತಿ ಇದು ಮಾಡ್ತಾಯಿದ್ರು ಅಂತ ಎಲ್ಲ ಹೇಳಿ. ಅದಾದಮೇಲೆ ಎಲ್ಲ ಫುಲ್ಲು ತುಂಬಾ ರಶ್ ಇತ್ತು. ಹಾಗಾಗಿ ಕ್ಯೂ ಕೂಡ ಆಗಿಬಿಟ್ಟಿತ್ತು. ಅಂದರೆ ಅಲ್ಲಲ್ಲೇ ಸ್ಟಕ್ ಆಗಿಬಿಡ್ತಾಯಿದ್ರು. ಸ್ವಲ್ಪ ಮುಂದೆ ಗ್ಯಾಪ್ ಇರ್ತಾಯಿತ್ತು. ಅಲ್ಲಲ್ಲೇ ಫೋಟೋ ತಗೊಳ್ಳೋದಕ್ಕೆ ಇದಕ್ಕೆ ಅಂತ ಗ್ಯಾಪ್ ಆಯಿತು. ನೋಡಿ ಎಷ್ಟು ತುಂಬ ಫುಲ್ ರಶ್ ಇತ್ತು. ಅದಾದಮೇಲೆ 2 ಕ್ಯಾಂಡ್ಲು ಕೂಡ ತೊಗೊಂಡಿದ್ವಿ ಅಲ್ಲಿ ಹಚ್ಚೋಣ ಅಂದ್ಬಿಟ್ಟು. ಪೊಲೀಸವರು ಎಲ್ಲ ವಿಡಿಯೋ ಮಾಡ್ತಿದ್ನಲ್ವ, ಸರಿ ಹೊಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಸರಿ ಇಲ್ಲಿಗೆ ಬಂದ್ವಿ. ಸ್ವಲ್ಪ ಫ್ರೀ ಆಯಿತು. ಅದಾದಮೇಲೆ ಇಲ್ಲಿ ರಶ್ ಆಗಿಬಿಟ್ಟಿತ್ತು. ಕ್ಯಾಂಡ್ಲ್ಗಳನ್ನ ಹಚ್ಬಿಟ್ಟು ಪ್ರೇಯರ್ ಮಾಡೋದು ಅಂತೇಳಿ. ಸರಿ ನಾವು 2 ಕ್ಯಾಂಡ್ಲ್ ತೊಗೊಂಡಿದ್ವಲ್ಲ, ಅದನ್ನು ಹಚ್ಚಿಸ್ಬಿಟ್ಟು ಪ್ರೇಯರ್ ಮಾಡೋಣ ಅಂತೀವಿ. ಬಟ್ ಹುಷಾರಾಗಿರಬೇಕು ಫ್ರೆಂಡ್ಸ್. ಕ್ಯಾಂಡ್ಲಿದು ಹನಿ ಎಲ್ಲ ಬಿದ್ದುಬಿಟ್ರೆ ಮಕ್ಕಳು ಇರ್ತಾರಲ್ವ, ಕಷ್ಟ ಆಗುತ್ತೆ. ಮತ್ತು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನನ್ನ ಹಸ್ಬೆಂಡ್ ಒಂದು ಫೋಟೋ ತೆಗಿ ಅಂತಿದ್ರು. ಅಲ್ಲಿ ಬ್ಲರ್ ಆಗ್ತಿದೆ. ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಬ್ಲರ್ ಇದೆ ಅಂತ ಹೇಳ್ಬಿಟ್ಟು. ಸರಿ ಅವ್ರು ಹಂಗೆ ಎಲ್ಲ ಕಿತ್ಕೊಬಿಡ್ತಾಯಿದ್ರು. ಸಾಕು ಕೊಟ್ಬಿಡಿ ಈಗ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸರಿ ಹೂವು ಎಲ್ಲ ಒಂದು ಕಡೆ, ಕ್ಯಾಂಡ್ಲೆಲ್ಲ ಒಂದು ಕಡೆ ಇಟ್ಕೊಂಡು ನೀವು ಕೂಡ ಚರ್ಚ್ಗೆ ಹೋಗಿದ್ರಾ? ಅಕಸ್ಮಾತ್ ಈ ಚರ್ಚಿಗೆ ಯಾರಾದರೂ ಬಂದಿದ್ದರೆ, ಈ ವಿಡಿಯೋ ಏನಾದ್ರು ನೋಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ಕೂಡ ಖುಷಿ ಆಗುತ್ತೆ, ಬಂದಿದ್ದಾರಲ್ಲ ಅಂತೇಳಿ. ನನ್ನೀರು ಅಷ್ಟು ದೊಡ್ಡ ಯೂಟ್ಯೂಬರ್ ಆಗಿಲ್ಲಲ್ವ, ಹಾಗಾಗಿ ನನ್ನ ಗುರುತಿಸಿರಲಿಲ್ಲ. ಆದರೆ ಬಂದಿದ್ದರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ, ನಾವು ಕೂಡ ಹೋಗಿದ್ವಿ ಅಂತೇಳಿ. ನೋಡಿ ಈ ರೀತಿ ಇತ್ತು. ತುಂಬಾ ರಶ್ ಇತ್ತು. ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು. ಅದು ಏನಾಯಿತು ಅಂದರೆ ತುಂಬ ರಶ್ ಇದ್ದಿದ್ದು, ನೂಕಲಾಟ ಜಾಸ್ತಿ ಮತ್ತು ಉಸಿರು ಆಟಕ್ಕೆ ಒಂಥರ ಕಷ್ಟ ಆದಂಗಾಗಿ ನನಗೆ ಏನೋ ಒಂಥರ ಕಷ್ಟ ಆಗೋಯಿತು. ಅಲ್ಲಿಂದ ಆಚೆ ಇದೆಲ್ಲ ನೋಡಿಕೊಂಡು ನೋಡಿ ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರುತ್ತೆ ಫ್ರೆಂಡ್ಸ್. ಈ ಥರ ಒಬ್ಬೊಬ್ಬರು ಶಿಲ್ಪಿ ಪೂಜೆ ಮಾಡ್ತಾರೆ, ಪ್ರೇಯರಿಂಗ್ ಮಾಡ್ತಾರೆ. ಒಬ್ಬೊಬ್ಬರು ಈ ಥರ ಅದಕ್ಕೇನು ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಅದು ಕೂಡ ಅವರು ಪ್ರೇಯರ್ ಮಾಡ್ತಾರೆ.
ನೋಡಿ ಈ ರೀತಿ ಇತ್ತು. ತುಂಬ ನೂಕಲಾಟ ಇತ್ತು, ಓಡಿ ಅಂತ ಪೊಲೀಸವ್ರು ತುಂಬಾ ಇದ್ರಲ್ವ, ಹಾಗಾಗಿ ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದ್ವಿ. ಯಾರೋ ಒಬ್ಬರು ಕ್ಯಾಂಡ್ಲಲ್ಲಿ ಬರ್ತಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ಬರೆಯೋಕ್ಕೆ ಅಂತ ಹೋಗಿ ನೋಡಿ ಗ್ಲಾಸ್ ಮೇಲೆಲ್ಲ ಫುಲ್ಲು ಬರೆದ್ಬಿಟ್ಟಿದ್ದಾರೆ. ಎಲ್ಲಿವರೆಗೂ ನಿಂತ್ಕೊತ ಅಲ್ಲಿವರೆಗೂ ಬಿಟ್ಟು ಬರೆದಿದ್ದಾರೆ. ಸುಮ್ಮನೆ ಇದು ಮಾಡಿದ್ರು ಅಂತ ಆಯಿತು. ಬರೀಬೇಕು ಅನ್ನೋದೇನಿರಲ್ಲ, ಸುಮ್ಮನೆ ಗಲೀಜು ಮಾಡಿದ್ರು ಅಂತ ಅಷ್ಟೇ ಅನಿಸಿತು. ಅವ್ರು ಬರೆಯೋದಿದ್ರೆ ಹೇಳಿರ್ತಲ್ವ, ಅಷ್ಟು ಜನ ಎಲ್ಲಿ ಬರೆಯೋಕ್ಕಾಗತ್ತೆ. ಅದಾದಮೇಲೆ ನಾನು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ನಾವು 4 ಮೆಂಬರ್ಸು, ಅವ್ರು ಕೂಡ 4 ಮೆಂಬರ್ಸ್ ಹೋಗಿದ್ವಿ. ಔಟ್ಸೈಡ್ ಬಂದಮೇಲೆ ನೋಡಿ ಅಷ್ಟೊತ್ತಿಗೆ ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗೋಯಿತು. ಜಾಸ್ತಿ ಇದಾಗಿತ್ತಲ್ವ, ಗಲಾಟೆ ಜಾಸ್ತಿ ಇತ್ತು ಕೂಡ, ರಶ್ ಜೊತೆಗೆ ಗಲಾಟೆ ಕೂಡ ಜಾಸ್ತಿ ಆಗಿತ್ತಲ್ವ ಕ್ರೌಡ್ ಇರೋ ಕಡೆ. ಹಾಗಾಗಿ ನೋಡಿ ಇಷ್ಟು ದೊಡ್ಡದಾಗಿ ಇದು ಮಾಡಿದ್ದಾರೆ ಸಾಂತಾ ಕ್ಲಾಸ್ ನೋಡಿ. ಫುಲ್ಲು ಮಕ್ಕಳೆಲ್ಲ ಅಲ್ಲಿ ಎಷ್ಟು ಒಂದು ಫೋಟೋ ತಗೊಳ್ಳೋಕೆ ಎಷ್ಟೋ ತನಕ ವೆಯ್ಟ್ ಮಾಡಿದ್ದೀವೋ ನಾವು. ನೋಡಿ ಅಮ್ಮಗೆ ಈ ರೀತಿ ಹಾಕಿದ್ವಿ. ಆ ಮಂಜುದೇ ಎಲ್ಲ ಉಳ್ಕೊಂಬಿಟ್ಟಿದೆ ಅಂದ್ಬಿಟ್ಟು ಹಾಕಿದ್ವಿ. ಅವನಿಗೆ ಒಂದೊಂದು ಟೈಮ್ ಹಾಕಿರೋದು ಮತ್ತೆ ಹಾಕೇ ಇಲ್ಲ. ಈಗ ಇವಳಿಗೂ ಒಂದೊಂದು ಟೈಮ್ ಹಾಕ್ತಾಯಿದ್ದೀವಿ, ಮತ್ತೆ ಹಾಕ್ತಾನೇ ಇಲ್ಲ. ಮನೆ ಹತ್ರ ಹಾಕೋದಕ್ಕೆ ಅಷ್ಟು ಅವ್ರಿಗೆ ಕಂಫರ್ಟಬಲ್ ಅನಿಸಲ್ಲ, ಬೇಡ ಅಂತಾರೆ. ನಾನು ನೋಡಿ ಈ ಥರ ಸಿಂಪಲ್ಲಾಗಿ, ಅದು ಸ್ವಲ್ಪ ಮಿರರಲ್ಲಿ ಒಂದು ವರ್ಕ್ ಇರೋದ್ರಿಂದ ನಾನು ಏನೂ ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ಬಟ್ ಒಂದು ಕತ್ತಿಗೆ ಹಾಕೊಂಡು ಚೆನ್ನಾಗಿರ್ತಿತ್ತೇನೋ. ಬಟ್ ನಾನು ಮಕ್ಕಳನ್ನ ಇಟ್ಕೊಂಡು ಸ್ನಾನ ಎಲ್ಲ ಮಾಡಿಸಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಬಟ್ ಅಲ್ಲಿ ಕೂಡ ಹೇಳಿದ್ರಲ್ವ, ಸರಿ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರೆಲ್ಲ ಆಚೆ ಕಡೆ, ಮನೆ ಆಚೆ ಕಡೆ ಕ್ರಿಶ್ಚಿಯನ್ಸ್ ಅವ್ರು ಹಾಕ್ತಾರಲ್ಲ, ಅದನ್ನು ಎಲ್ಲ ಸೇಲ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಇನ್ನು ಔಟ್ಸೈಡ್ ಬಂದ್ವಿ. ಇಲ್ಲಿ ಕೂಡ ಚೆನ್ನಾಗಿ ಅದೇನೋ 110 ಅದೆಷ್ಟು ಹೇಳ್ತಾಯಿದ್ರು. ಬಟ್ ನಮಗೆ ಅದೇ 10 ರೂಪೀಸ್ ಅನ್ನೋ ಆ ಥರ ಆಯಿತು. ಎಷ್ಟು ಚೆನ್ನಾಗಿತ್ತು. ತೊಗೊಳ್ಳೋಣ ಅಂತ ಹೋದರೆ 200 ಸಮಥಿಂಗ್ ಹೇಳಿದರು. ಅದಾದಮೇಲೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತೊಗೊಂಡ್ವಿ. ಸ್ವಲ್ಪ ವೆಯ್ಟ್ ಮಾಡಿದ್ವಿ, ಪರ್ಫ್ಯೂಮ್ ಎಲ್ಲ ನೋಡಿ ಎಲ್ಲ ಸ್ವಲ್ಪ ಇನ್ನು ಅಷ್ಟು ಬೈ ಮಾಡೋಕ್ಕೆ ಹೋಗಿಲ್ಲ. ನನ್ನ ಹಸ್ಬೆಂಡೇ ಕೊಡಿಸ್ಕೊಂಡು ಬಂದಿದ್ದಾರೆ ಮಂಜುಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.